ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಆಲ್ ಇನ್ ಒನ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ಈಗಾಗಲೇ ನೀವು ತಮ್ಮೇಲಲ್ಲಿ ನೋಡಿರ್ಬೋದು. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡೋತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಕೂಡಲೇ ಬಂದು ತಲುಪ್ತಾವೆ. ಯಾರೂ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗಬೇಡ್ರಿ. ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟು ಮಾಡುವುದನ್ನು ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಇದು ವಿಡಿಯೋ ನೋಡಿರಿ. ನಾನು ಪೇಪರ್ ಕಟಿಂಗ್ ಮಾಡಿದ್ದನ ಅದು ಅಸ್ತರ್ ಮೇಲೆ ಯಾವ ರೀತಿ ನಾವು ಕರೆಕ್ಟಾಗಿ ಇಟ್ಟು ಕೇಸಿಂದ ಮಾರ್ಕ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಾಗ ತೋರ್ಸಾಕತ್ತೀನಿ ನೋಡಿರಿ. ನಾ ನೆಕ್ಸ್ಟ್ ವಿಡಿಯೋದಾಗ ಏನೈತಿ, ನಾನಿದು ಸ್ವಲ್ಪ ಅರ್ಜೆಂಟ್ ಇದ್ದಿದ್ದರಿಂದ ನಾನು ಇದ್ರ ಪೇಪರ್ ಕಟ್ಟಿಂಗ್ ನನ್ನ ಕಡೆ ಇತ್ತು. ಅದ್ರ ಸಂಬಂಧ ನಾನು ಅದೇ ಇಟ್ಕೊಂಡೆ. ಆ್ಯಸ್ ಇಟ್ ಈಸ್ ಅದು ಯಾವ ಥರ ಆಯ್ತಲ್ಲ ಅದೇ ಥರ ನಾನು ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ ನೋಡಿರಿ. ನೆಕ್ಸ್ಟ್ ಟೈಮ್ ಏನೈತಲ್ಲ, ಇದು 45 ಅದೇ ಸುತ್ತಳತೆ ಏನಾದರೂ ನಿಮಗೆ ಕಟ್ಟಿಂಗ್ ಅನ್ನೋದು ಬೇಕಾಗಿತ್ತು ಅಂತಂದ್ರೆ ನನ್ನ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿರಿ. ನಾನು ಅದು ವಿಡಿಯೋ ಕಟ್ಟಿಂಗ್ ಆ ಬ್ಲೌಸಿಂದ ಅದೇನೈತಿ ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿರಿ. ಈಗ ನಾವು ಇದನ್ನು ಯಾವ ರೀತಿ ಇತ್ತಲ್ಲ ಅದೇ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡು ನಮ್ದು ಕೊರಳು ಎಲ್ಲಿಗೆ ಬರ್ತೈತೆ ಅನ್ನೋದು ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂಡು, ನಾವು ಫಿಟ್ಟಿಂಗ್ ಲೈನ್ ಎಲ್ಲಿಗೆ ಬರ್ತೈತೆ ಅನ್ನೋದು ಅಲ್ಲಿಗೆ ಒಂದು ಲೈನ್ ಹಾಕ್ಕೊಂಡು ನಂತರ ಅದನ್ನು ಒಂದು ಲೈನ್ ಅನ್ನೋದು ಎಳ್ಕೊಬೇಕು. ಯಾಕಂದ್ರೆ ನಮ್ಗೆ ಅದು ಇಲ್ಲಿಗೆ ಐತೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡ್ತೈತಿ ಫಿಟ್ಟಿಂಗ್ ಲೈನ್. ನೆಕ್ಸ್ಟ್ ಏನೈತಲ್ಲ, ನಾವು ಫ್ರಂಟ್ ಪಾರ್ಟನ್ನು ತೊಗೋಬೇಕು. ಫ್ರಂಟ್ ಪಾರ್ಟ್ ನೋಡಿರಿ, ಅದು ಕೂಡ ನಾವು ಯಾವ ರೀತಿ ಐತಲ್ಲ ಅದೇ ರೀತಿಯಾಗಿ ಕರೆಕ್ಟಾಗಿ ಮಾರ್ಕ್ ಹಾಕೋಬೇಕು. ಮಾರ್ಕ್ ಹಾಕ್ಕೊಂಡ್ರೆ ನಾವು ಅದನ್ನು ಕೂಡ ನಾವು ಫಿಟ್ಟಿಂಗ್ ಲೈನ್ ಎಲ್ಲಿಗೆ ಬರ್ತದೆ ಅನ್ನೋದು ನಾವು ಅದರ ಪೇಪರ್ ಕಟ್ಟಿಂಗ್ ಒಳಗೆ ನಾಚ್ ಹಾಕೊಂಡಿರ್ತೀವಲ್ಲ ಅಲ್ಲಿಗೆ ಇಟ್ಟು ಕೆಸನ ನಮ್ಮದು ಫಿಟ್ಟಿಂಗ್ ಲೈನ್ ಇಲ್ಲಿಗೆ ಐತೆ ಅನ್ನೋದು ಗೊತ್ತಾಗ್ಬಿಟ್ಟು ನಾವು ಅಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ಇದು ಮಾಡ್ಕೋಬೇಕು ನೋಡಿರಿ. ಈ ರೀತಿ ನಾವು ಮಾಡೋದ್ರಿಂದ ಏನಾಗತ್ತೆ, ಪೇಪರ್ ಕಟ್ಟಿಂಗ್ ಏನಾರ ಇತ್ತಂತಂದ್ರೆ ಅವ್ರದ್ದು ನಮ್ಗೆ ಅರ್ಜೆಂಟ್ ಏನಾದರೂ ಇತ್ತಂದ್ರೆ ಫಟಾಫಟ್ ಅಂತ ಕೆಲಸ ಮುಗಿದು ಹೋಗ್ತೈತಿ. ಇದು ಯಾವುದು ಇತ್ತು ಫ್ರೆಂಡ್ಸ್. ಅದ್ರ ಸಂಬಂಧ ನಾನು ಇದು ಅರ್ಜೆಂಟ್ ಇದ್ದಿದ್ದರಿಂದ ನಾನು ಪೇಪರ್ ಕಟ್ಟಿಂಗ್ ಯಾವ ರೀತಿ ನಾನು ಮಾರ್ಕ್ ಮಾಡ್ತೀನಿ ಅನ್ನೋದು ಈ ವಿಡಿಯೋದಾಗ ತೋರಿಸೋ ಸಂಬಂಧ ನಾನು ಇದು ಮಾಡತ್ತೀನಿ ನೋಡಿರಿ. ನನಗೆ ಅಲ್ಲಿ ಗ್ಯಾಸ್ ಗಾಡಿ ಬಂದಿತ್ತು, ಅದ್ರ ಸಂಬಂಧ ನಾನು ಎದ್ದು ಬಂದ ಮತ್ತು ನಾನು ಏನೈತಿ ಇದನ್ನು ಮಾರ್ಕ್ ಮಾಡಾಕತ್ತೀನಿ ನೋಡಿರಿ. ಈಗ ನಮ್ದು ಫಿಟ್ಟಿಂಗ್ ಎಲ್ಲಿಗೆ ಬರ್ತೈತೆ ಅನ್ನೋದು ಅಲ್ಲಿದೊಂದು ಮಾರ್ಕ್ ಹಾಕ್ಕೊಂಡು ಕಟೋರಿ ನೋಡಿರಿ. ನಾವು ಯಾವಾಗಲೂ ಕೆಳಗಡೆ ಏನು ಕ್ರಾಸ್ ಇರ್ತದಲ್ಲ ಅದು ಎಡ್ಜಿಗೆ ಈ ಸೈಡರಾಗಲಿ ಸ್ಟ್ರೇಟಾಗಿ ಬರಬೇಕು ನಮಗೆ. ಆ ರೀತಿ ನಾವು ಇಟ್ಕೊಂಡು ನಾವು ಮಾರ್ಕ್ ಹಾಕೋದ್ರಿಂದ ನಮಗಂತೂ ಕಟೋರಿ ಅನ್ನೋದು ನಮ್ಗೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕೆ ನಾವು ಅದು ಯಾವ ರೀತಿ ಐತಲ್ಲ ಅದೇ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡು ನಾವು ಅದನ್ನು ಕಟ್ಟಿಂಗ್ ಮಾಡ್ಕೋಬೇಕು ನೋಡಿರಿ. ನಾವು ಹಿಂಗೆ ಸ್ಟ್ರೇಟಾಗಿ ಇಟ್ಕೊಂಡು ನಾವು ಹಾಕಿದ್ರೆ ಏನಾಗತ್ತೆ, ಸ್ಟ್ರೇಟಾಗಿ ಇಟ್ಟು ಒಬ್ಬೊಬ್ರು ಕಟ್ ಮಾಡ್ತಾರೆ. ಬಟ್ ನಾನು ಆ ಥರ ಮಾಡೋಂಗಿಲ್ಲ. ಯಾಕಂತಂದ್ರೆ ನಾವು ಬ್ಲೌಸ್ ವೇರ್ ಮಾಡಿದಾಕ್ರಿ ಅದು ಸ್ವಲ್ಪ ಕ್ರಾಸಾಗಿ ನಾವು ತೊಗೊಂಡಿದ್ದೇವೆ ಅಂದರೆ ಎಕ್ಸ್ಪೆಂಡ್ ಆಗಿ ಸ್ವಲ್ಪ ಕಟೋರಿ ತುಂಬ ಚೆನ್ನಾಗಿ ಕೂರ್ತದೆ. ಸ್ಟ್ರೇಟಾಗಿ ನಾನು ಇನ್ನೂ ತನಕ ಯಾವುದೂ ಆ ರೀತಿ ಬ್ಲೌಸ್ ಅನ್ನೋದು ಹೊಲಿದಿಲ್ಲ. ನೆಕ್ಸ್ಟ್ ನೋಡೋಣ, ನಾನು ಒಮ್ಮೆ ಆ ರೀತಿ ಹೊಲಿದು ನೋಡ್ತೀನಿ. ಹೊಲಿದು ನೋಡಿದಾಕ್ರೆ ನಿಮ್ಗೆ ಯಾವ ರೀತಿ ಬಂದರೆ ಅದನ್ನು ತೋರಿಸ್ತೀನಿ ನೋಡಿರಿ. ಖರೆ ಇದೇ ರೀತಿ ನಾವು ಕಟ್ ಮಾಡೋದ್ರಿಂದ ನಮ್ಗೆ ಪರ್ಫೆಕ್ಟ್ ಆಕೈತೆ ಕಟೋರಿ ಅನ್ನೋದು. ಮತ್ತು ನೋಡಿರಿ, ಈಗ ನಾವು ಕ್ರಾಸ್ ಬೆಲ್ಟನ್ನು ನಾವು ಮಾರ್ಕ್ ಹಾಕ್ಬೇಕು. ಕ್ರಾಸ್ ಬೆಲ್ಟ್ ಏನೈತಿ ಇಲ್ಲಿಗೆ ನಾವು ತೊಗೋಬೇಕಂತಂದ್ರೆ ಅದು ಬರೋದಿಲ್ಲ. ಯಾಕಂದ್ರೆ ಅಲ್ಲಿ ನಮ್ಗೆ ಬ್ಯಾಕ್ ಪಾರ್ಟಿಂದ ಫಿಟ್ಟಿಂಗ್ ಲೈನಿದು ಮಾರ್ಕ್ ಐತಲ್ಲ ಅಲ್ಲಿ ನಮಗದು ಕ್ರಾಸ್ ಬೆಲ್ಟ ಸರಿಯಾಗಿ ನಮಗೆ ಕೂಡೋದಿಲ್ಲ. ಅದ್ರ ಸಂಬಂಧ ನಾವು ಏನೈತಿ ಅದನ್ನ ಬೇರೆ ಕಡೆ ತೊಗೋಬೇಕು. ಇಲ್ಲಾಂದ್ರೆ ನಾವು ಅಲ್ಲೇ ಇಟ್ಟು ನಾವು ಕಟ್ ಮಾಡ್ಕೊಂಡೇವು ಅಂದರೆ ಅಲ್ಲಿ ಕೆಳಗಡೆ ಏನೈತಿ ಸ್ವಲ್ಪ ನಾವು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಅದ್ರ ಸಂಬಂಧ ಬೇರೆ ಕಡೆ ನಾವು ತೊಗೊಂಡ್ರೆ ಆಯ್ತಂತೆ ಕಸ. ಈಗ ನೋಡಿರಿ, ನಮ್ದು ಇವ್ರದ್ದು ಸ್ಲೀವ್ಸ್ ಪೇಪರ್ ಕಟ್ಟಿಂಗ್ ಇಲ್ಲ. ಅದ್ರ ಸಂಬಂಧ ನಾವೇನೈತಿ ಮೊದಲಿಗೆ ನಾವು ಸ್ಲೀವ್ಸ್ ಕಟ್ ಮಾಡಿ ತೊಗೊಂಡ್ಬಿಡೋನು. ಆಮೇಲೆ ಅದು ಬಟ್ಟೆ ಎಷ್ಟು ಉಳಿತದೆ ನೋಡ್ಕೊಂಡು ನಾವು ಕ್ರಾಸ್ ಬೆಲ್ಟನ್ನು ನಾವು ಮಾರ್ಕ್ ಮಾಡೋಕೆ ಬರ್ತೈತಿ. ಈ ಕೆಳಗಡೆ ಏನೈತಿ 1/2 ಇಂಚಿಗೆ ನಾವು ಮಾರ್ಜಿನ್ ಹಾಕಿ ಕೆಳಗಡೆ ಏನಾದರೂ ಕ್ರಾಸ್ ಅದು ಇತ್ತಂದ್ರೆ ನಾವು ಅದನ್ನು ಕರೆಕ್ಟಾಗಿ ಕಟ್ಟಿಂಗ್ ಮಾಡಿ ತೊಗೋಬೇಕು. ಒಂದು 1/2 ಇಂಚಿಗೆ ಮಾರ್ಕ್ ಹಾಕಿ ಇವ್ದು ನೋಡಿರಿ ಸ್ಲೀವ್ಸ್ ಲೆಂತ್ 5.5 ಐತಿ. ನಾವು 1 ಇಂಚ್ ಆ್ಯಡ್ ಮಾಡಿ 6.5 ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಂಡೇನಿ. ನಂತರ ಅಂತ ಸ್ಲೀವ್ಸ್ ಡೌನಿಂಗ್ ಏನೈತಿ 3 ಇಂಚಿಗೆ ತೊಗೊಂಡೇನಿ. 3 ಇಂಚಿಗೆ ತೊಗೊಂಡೇನಿ ನೋಡಿರಿ. ಇವ್ರದ್ದು ಶಾರ್ಟ್ ಸ್ಲೀವ್ಸ್ ಐತಿ. ಯಾಕಂದ್ರೆ ಅವರು ಸ್ವಲ್ಪ ದಪ್ಪ ಅದಾರ ಮತ್ತು ಕೈನೂ ಅವರು ಅಷ್ಟು ಉದ್ದಿಲ್ಲ ಗಿಡದಾವ. ಅದ್ರ ಸಂಬಂಧ ಅವರು ಶಾರ್ಟೇ ಸ್ಲೀವ್ಸ್ ಲೆಂತ್ ಸ್ವಲ್ಪ ಕಡಿಮೆ ತೊಗೋತಾರೆ ಅವ್ರು ಬ್ಲೌಸ್. ಆನಂತರ ಈ ಸೈಡ್ ಏನೈತಿ ನಮಗೆ ಇನ್ನೊಂದು ಸ್ವಲ್ಪ ತುಂಬ ಬಟ್ಟೆ ನಾವು ಜಾಯಿಂಟ್ ಕೊಡಬೇಕು. ಯಾಕಂತಂದ್ರೆ ಅವ್ರದ್ದು ಆರ್ಮೋಲ್ ರೌಂಡಿಂಗ್ 9.5 ಅದ. ಅದ್ರ ಸಂಬಂಧ ನಾವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಯಲ್ಲಿ ಅಟ್ಯಾಚ್ ಮಾಡಿಕೊಂಡು ಆನಂತರ ನಾವು ಅದು ಸ್ಲೀವ್ಸ್ ಮಾರ್ಕ್ ಹಾಕೋಣಂತ. ಈಗ ಇಲ್ಲಿ ಸ್ಟ್ರೇಟಾಗಿ ಇದು ಬಟ್ಟೆ ಏನೈತಿ ಕಟ್ ಮಾಡಿ ತೆಗ್ದೀನಿ ನೋಡಿರಿ. ನಾನು ಕಟ್ ಮಾಡಿ ತೆಗೆದ್ಬಿಟ್ಟು
ಅಲ್ಲಿ ನಮಗೆ ಇಲ್ಲಿಗೆ ನಮ್ದು ಇದು ಸ್ಲೀವ್ಸ್ ಇದು ಸೆಂಟ್ರ್ ಪಾಯಿಂಟ್ ಅನ್ನೋದು ನಮಗೆ ಇದು ಅಲ್ಲೊಂದು ನಾಚ್ ಹಾಕ್ಕೊಂಡು ತೆಗೆದು ಬಿಡಬೇಕು. ನೋಡ್ರಿ ನಮಗೆ ಇಲ್ಲಿ ಕ್ರಾಸ್ ಬೆಲ್ಟ್ ತಗೊಳಕ್ಕೆ ಇಲ್ಲಿಷ್ಟು ಬಟ್ಟೆ ಉಳ್ದದ. ನಾವಿಲ್ಲಿ ಏನೈತಿ ಅದನ್ನು ಕ್ರಾಸ್ ಬೆಲ್ಟ್ ಅನ್ನೋದು ಇಲ್ಲಿ ಇಟ್ಕೊಂಡು ನಾವೇನ ಮಾರ್ಕ್ ಹಾಕೋಣಂತ. ಮಾರ್ಕ್ ಹಾಕೊಂಡ ತಕ್ಷಣ ಆಮೇಲೆ ಇನ್ನೊಂದು ಏನು ನಮಗೆ ಕ್ರಾಸ್ ಬೆಲ್ಟ್ ಬೇಕಾಗತ್ತಲ್ಲ, ನಮಗೆ ಆ ಸೈಡ್ ನಾವು ಬ್ಯಾಕ್ ಪಾರ್ಟ್ ಸೈಡ್ ಐತಲ್ಲ ಅಲ್ಲೇ ಹಾಕ್ಕೊಂಡು ನಾವು ಒಳಗಡೆ ಅದನ್ನು ನಾವು ಅಟ್ಯಾಚ್ ಮಾಡಿಕೊಟ್ರು ಅದು ಒಳಗಡೆ ಹೋಗ್ತತಿ. ಅದ್ರ ಸಂಬಂಧ ನಾವು ಅದು ಆ ಸೈಡ್ ಹಾಕೋಣಂತೆ. ಒಟ್ಟು ಟೋಟಲಾಗಿ ನಾವು ಮೂರು ಕ್ರಾಸ್ ಬೆಲ್ಟ್ ಹಾಕಿದೆವು ಅಂದ್ರೆ ಅದು ಗ್ರಿಪ್ಪಾಗಿ ಕೂಡ್ತೈತಿ, ತುಂಬ ಚೆನ್ನಾಗಿ ಕೂಡ್ತೈತಿ. ಇದು ಕ್ರಾಸ್ ಬೆಲ್ಟ್ ಏನೈತಿ ನಾನು ಇಲ್ಲೇ ಮಾರ್ಕ್ ಹಾಕೊಳಕತ್ತೀನಿ ನೋಡ್ರಿ. ಈ ರೀತಿ ಹಾಕಿ ನಾವು ಮಾರ್ಕ್ ಹಾಕಿ ಬಡ ನಾವು ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಬ್ಲೌಸ್ ಅನ್ನೋದು ತುಂಬ ಲಘು ಆಕತಿ. ಈಗ ನೋಡ್ರಿ ನಮ್ದು ಎಲ್ಲ ಇದು ಕಟಿಂಗ್ ಆಯ್ತು. ಇದೆ ನೋಡ್ರಿ ಬ್ಯಾಕ್ ಪಾರ್ಟ್, ಫ್ರಂಟ್ ಪಾರ್ಟ್ ಮತ್ತು ಕಟೋರಿ. ಫ್ರಂಟ್ ಪಾರ್ಟ ಸೈಡ್ ಪಾರ್ಟ್ ಐತಿ, ಇದು ಕಟೋರಿ. ಆ ನಂತರ ಕ್ರಾಸ್ ಬೆಲ್ಟ್, ಇನ್ನೊಂದು ಕ್ರಾಸ್ ಬೆಲ್ಟ್ ಅನ್ನತಿ ನಾನು ಆಮೇಲೆ ಅದಕ್ಕೆ ಅಟ್ಯಾಚ್ ಮಾಡಿ ಇದು ಮಾಡ್ತೀನಿ. ಇದು ಒಂದು ಸೈಡ್ ಇದು ಕ್ರಾಸ್ ಬೆಲ್ಟ್ ಐತಿ. ಆಮೇಲೆ ನೆಕ್ಸ್ಟ್ ಏನೈತಿಲ್ಲ ಇದಕ್ಕೆ ಜಾಯಿಂಟ್ ಮಾಡಿಕೊಂಡು ಇದು ಇನ್ನೊಂದು ಕ್ರಾಸ್ ಬೆಲ್ಟ್. ಆಮೇಲೆ ಸ್ಲೀವ್ಸಿಗೆ ಇಲ್ಲೇ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿದ್ದೆ ಆಮೇಲೆ ಅದನ್ನು ಸ್ಲೀವ್ಸ್ ಶೇಪ್ನ ಹಾಕ್ತೀನಿ. ಇದೇನೈತಲ್ಲ ಇದೇ ರೀತಿಯಾಗಿ ಆ್ಯಸ್ ಇಟ್ ಈಸ್ ನಾನು ಇದನ್ನು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟ್ ಮಾಡ್ತೀನಿ ನೋಡಿರಿ. ನೋಡೋಕೆ ಹೋಗ್ಬೇಡ್ರಿ, ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಯಾವ ರೀತಿ ಬಂದದ ಅನ್ನೋದು. ತುಂಬ ಚೆನ್ನಾಗಿ ಬಂದದ್ದು ಫ್ರೆಂಡ್ಸ. ಫ್ರಂಟ್ ರೌಂಡ್ ನೆಕ್ಕೆ ಇಟ್ಟಿನಿ, ಆದರೆ ಏನೈತಿ ಇಲ್ಲಿ ನಾವು ಬಾರ್ಡ್ರನ್ನು ಕೊಟ್ಟಿನಿ ಆ ಕಡೆ. ಸ್ಲೀವ್ಸಿಗೆ ನಾನು ಕಟ್ ವರ್ಕ್ ಡಿಸೈನ್ ಮಾಡೀನಿ. ಬ್ಯಾಕ್ನು ಏನೈತಿ ನಾನು ಇದನ್ನು ಸ್ಕ್ಯಾಲಪ್ ಡಿಸೈನ್ ಮಾಡಿರಿ, ಸೆಂಟ್ರಿಗೆ ಅಷ್ಟೇ ನಾನು ಬಾರ್ಡ್ರ್ ಕೊಟ್ಟೀನಿ ನೋಡಿರಿ.